Praise the Lord. Greetings to all in the name of our Lord and Savior Jesus Christ. Today's Bible verse, Jeremiah chapter 30 verse 17. I will make you well again. I will heal your wounds. ಯೆರೆಮೀಯ 30ನೇ ಅಧ್ಯಾಯ 17ನೇ ವಚನ. ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು. ಹೌದು, ನಮ್ಮ ದೇವರು ಇವತ್ತು ನಮಗೆ ಒಳ್ಳೆಯ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ, ನಾನು ನಿನ್ನನ್ನು ಗುಣಪಡಿಸುತ್ತೇನೆ, ಸ್ವಸ್ಥ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ವಾಸಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಲೂಕ 5:17 ಪ್ರಕಾರ ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿ ಆತನಲ್ಲಿದೆ. ಯೇಸು ಸ್ವಾಮಿಯಲ್ಲಿ ಗುಣ ಮಾಡುವ ಶಕ್ತಿ ಇದೆ, ವಾಸಿ ಮಾಡುವ ಶಕ್ತಿ ಇದೆ. ನಮ್ಮ ಕರ್ತನು ಆರೋಗ್ಯದಾಯಕನಾಗಿದ್ದಾನೆ, ಗುಣಪಡಿಸುವ ಶಕ್ತಿ ಆತನಲ್ಲಿದೆ. ಆತನು ನಮಗಾಗಿ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ನಾನೇ ನಿಮಗೆ ಆರೋಗ್ಯದಾಯಕನು, ನಾನು ನಿಮಗೆ ಆರೋಗ್ಯವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ದೇವ ಮಗುವೆ, ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಕಾಪಾಡುತ್ತಾನೆ. ಎಲ್ಲ ವಿಧವಾದ ವ್ಯಾಧಿಗಳಿಂದ, ಬಲಹೀನತೆಗಳಿಂದ ನಿನ್ನನ್ನು ಬಿಡಿಸಿ ತಪ್ಪಿಸಿ ಕಾಪಾಡುತ್ತಾರೆ. ಐಗುಪ್ತರಿಗೆ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ನಾನೇ ನಿಮಗೆ ಆರೋಗ್ಯದಾಯಕನು ಎಂಬ ವಾಗ್ದಾನವನ್ನು ಕರ್ತನು ಇವತ್ತು ನಮಗೆ ಮಾಡ್ತಾ ಇದ್ದಾರೆ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಖಂಡಿತವಾಗಿಯೂ ಅದನ್ನು ನೆರವೇರಿಸುತ್ತಾನೆ. ಆತನು ನಿನ್ನನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿನ್ನ ಆತ್ಮವನ್ನೂ ಸಹ ತಪ್ಪಿಸಿ ಕಾಪಾಡುತ್ತಾರೆ. ಆತನು ಕೇವಲ ಶರೀರದ ವ್ಯಾಧಿಯನ್ನಷ್ಟೇ ಅಲ್ಲ, ನಮ್ಮ ಆತ್ಮ, ಪ್ರಾಣ, ಶರೀರ ಎಲ್ಲವನ್ನೂ ಕಾಪಾಡಿ ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಹುದುಗಿಸಿ ಕಾಪಾಡುತ್ತಾರೆ. ಸತ್ಯವೇದವು ಆರೋಗ್ಯದ ಕುರಿತು ವಿಧ ವಿಧವಾಗಿ ಮಾತನಾಡುತ್ತದೆ. ದಾವೀದನು ತನ್ನ ಆತ್ಮದ ಕ್ಷೇಮದ ಕುರಿತು ಬೇಡಿಕೊಳ್ಳುತ್ತಾನೆ. ಆತ್ಮಕ್ಕೆ ವ್ಯಾಧಿ ಬಂದರೆ ಜೀವನವೇ ಬೇಸರಗೊಳ್ಳುತ್ತದೆ. ಹೌದು, ಆದುದರಿಂದಲೇ ದಾವೀದನು ಈ ರೀತಿ ಹೇಳ್ತಾ ಇದ್ದಾನೆ. ಕೀರ್ತನೆ 41:4 ಯೆಹೋವನೇ, ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ, ನನ್ನನ್ನು ಕರುಣಿಸಿ ಸ್ವಸ್ಥ ಮಾಡು ಎಂಬುದಾಗಿ. ಹೌದು, ಮೊದಲನೆಯದಾಗಿ ದೇವರು ಆತ್ಮಕ್ಕೆ ವ್ಯಾಧಿ ಬಂದರೆ ಗುಣಪಡಿಸುತ್ತಾರೆ. ಆತನು ಆತ್ಮವನ್ನು ಸ್ವಸ್ಥಪಡಿಸು ಎಂಬುದಾಗಿ ಇಲ್ಲಿ ದಾವೀದನು ಬೇಡಿಕೊಳ್ಳುತ್ತಾ ಇದ್ದಾನೆ. ಪಾಪದಿಂದಲೇ ಮನುಷ್ಯನು ದೇವರಿಂದ ದೂರವಾಗುತ್ತಾನೆ. ನನ್ನ ಪ್ರಿಯ ದೇವ ಮಗುವೆ, ದೇವರು ಈ ರೀತಿ ಹೇಳ್ತಾ ಇದ್ದಾರೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಹಾಗೆ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂಬುದಾಗಿ ಕರ್ತನು ಬಯಸ್ತಾನೆ. ಹೌದು, ನಮ್ಮ ಆತ್ಮ ಸುಕ್ಷೇಮವಾಗಿರಬೇಕು, ಆರೋಗ್ಯವಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಎರಡನೆಯದಾಗಿ, ಮನಸ್ಸಿಗೆ ವ್ಯಾಧಿ ಬಂದರೆ, ಮನ ಮುರಿದು ಹೋದಾಗ ದೇವರು ಸ್ವಸ್ಥ ಮಾಡುತ್ತಾರೆ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಲೂಕ 4ನೇ ಅಧ್ಯಾಯ 17, 18, 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನ ಮುರಿದವರನ್ನು ಬಿಡಿಸಿ ರಕ್ಷಿಸುವುದಕ್ಕಾಗಿ ದೇವರು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ. ಹೌದು, ಮನ ಮುರಿದವರನ್ನು ಕೂಡ ಯೇಸು ಸ್ವಾಮಿ ಸ್ವಸ್ಥಪಡಿಸುತ್ತಾರೆ. ಇಂದು ನೀನು ಮನಸ್ಸಿಗೆ ಗಾಯ ಮಾಡಿಕೊಂಡಿರಬಹುದು, ಇತರರು ಆಡೋ ಮಾತುಗಳನ್ನು ಕೇಳಿಸಿಕೊಂಡು, ಅಥವಾ ಯಾವುದೋ ಕೆಟ್ಟ ವಿಷಯಗಳ ಕುರಿತು ನಿನ್ನ ಮನಸ್ಸಿನಲ್ಲಿ ನೋವು ಉಂಟಾಗಿರಬಹುದು. ಆ ಮನಸ್ಸನ್ನು ಕೂಡ ದೇವರು ಸ್ವಸ್ಥಪಡಿಸುತ್ತಾರೆ. ಆತ್ಮವನ್ನು ಸ್ವಸ್ಥಪಡಿಸುವ ಹಾಗೆ ಮನಸ್ಸನ್ನು ಕೂಡ ದೇವರು ಸ್ವಸ್ಥಪಡಿಸುತ್ತಾರೆ. ಮೂರನೆಯದಾಗಿ, ಮತ್ತಾಯ 4:23 ಪ್ರಕಾರ ಸಕಲ ವ್ಯಾಧಿಗಳಿಂದಲೂ ಆತನು ನಮ್ಮನ್ನು ಬಿಡಿಸುತ್ತಾನೆ, ಗುಣಪಡಿಸುತ್ತಾನೆ, ಸ್ವಸ್ಥಪಡಿಸುತ್ತಾನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಎಲ್ಲ ಕಡೆ ತಿರುಗಾಡಿ ಸಕಲ ವಿಧವಾದ ರೋಗಗಳನ್ನು, ಎಲ್ಲ ಥರದ ರೋಗಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ನನ್ನ ಪ್ರಿಯ ದೇವ ಮಗುವೆ, ನಿನಗೆ ಯಾವುದೇ ರೀತಿಯ ವ್ಯಾಧಿ ಇರಬಹುದು, ಆದರೆ ನೀನು ಕರ್ತನನ್ನು ದೃಷ್ಟಿಸಿ ನೋಡು. ಆತನು ತನ್ನ ಗಾಯವುಳ್ಳ ಹಸ್ತವನ್ನು ನಿನ್ನ ಕಡೆಗೆ ಚಾಚುತ್ತಾನೆ. ಈಗಲೇ ಇದೇ ಕ್ಷಣದಲ್ಲಿ ನಿನ್ನನ್ನು ಗುಣಪಡಿಸುತ್ತಾನೆ. ಖಂಡಿತವಾಗಿಯೂ ದೇವರು ನಿನಗೆ ಎಲ್ಲ ವಿಧವಾದ ರೋಗದಿಂದ ಬಿಡುಗಡೆ ಕೊಟ್ಟು ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಆರೋಗ್ಯದಾಯಕನಾದ ಪ್ರಭುವೇ, ನಿನಗೆ ಸ್ತೋತ್ರಪ್ಪ. ನೀನು ಸಕಲ ವಿಧವಾದ ರೋಗಗಳನ್ನು ಗುಣಪಡಿಸುವಂಥ ದೇವರಪ್ಪ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಅನೇಕರು ರೋಗಗ್ರಸ್ತರಾಗಿ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಸ್ವಾಮಿ. ಅಂಥ ಪ್ರಿಯ ಜನರಿಗೋಸ್ಕರ ಬೇಡುತ್ತೇನೆ ಸ್ವಾಮಿ. ನಿನ್ನ ಗಾಯವುಳ್ಳ ಹಸ್ತವನ್ನು ಅವರ ಕಡೆಗೆ ಚಾಚು ಸ್ವಾಮಿ. ಮುಟ್ಟು ಸ್ವಸ್ಥಪಡಿಸು. ಈಗಲೇ ಅವರು ಗುಣ ಹೊಂದಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.